ಇಂದಿನ ಕೃಷಿಯಲ್ಲಿ ಪ್ರತಿ ಪೋಷಕಾಂಶವೂ ಮುಖ್ಯ. ಪ್ರತಿ ಇನ್ಪುಟ್ಗೂ ವೆಚ್ಚವಿದೆ. ಪ್ರತಿ ನಿರ್ಧಾರವು ಬೆಳೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದರೆ ಮಣ್ಣಿನ ಒಳಗೆ ನಿಮ್ಮ ಬೆಳೆಯನ್ನು ದುರ್ಬಲಗೊಳಿಸುವ ಹೋರಾಟ ನಡೆಯುತ್ತಿದೆ. ಮಣ್ಣಿನಲ್ಲಿ ಹುಟ್ಟುವ ರೋಗಗಳು ಮತ್ತು ನೆಮಟೋಡ್ಗಳು ಬೇರುಗಳ ಮೇಲೆ ದಾಳಿ ಮಾಡುತ್ತವೆ. ಪೋಷಕಾಂಶಗಳ ಶೋಷಣೆಯನ್ನು ತಡೆಯುತ್ತವೆ. ಗಿಡದ ಶಕ್ತಿಯನ್ನು ಕುಗ್ಗಿಸುತ್ತವೆ. ಹಾಗೆಯೇ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತವೆ. ಕೊಟ್ಟ ಪೋಷಕಾಂಶಗಳು ಮಣ್ಣಿನಲ್ಲೇ ಸಿಲುಕಿಕೊಂಡು ಬಿಡುತ್ತವೆ. ಉಪಯೋಗಕ್ಕೆ ಮುಂಚೆಯೇ ಬೆಳೆ ನಷ್ಟವಾಗುತ್ತದೆ. ಬೆಳೆಗೆ ತಲುಪುವುದೇ ಇಲ್ಲ. ನಿಮ್ಮ ಹೂಡಿಕೆ ವ್ಯರ್ಥ. ಮಣ್ಣಿನ ಫಲವತ್ತತೆ ಕುಸಿತ. ಉತ್ಪಾದನೆಯ ಮೇಲೆ ಪರಿಣಾಮ. ಇನ್ನು ಮುಂದೆ ಹೀಗಲ್ಲ. ಶಕ್ತಿಶಾಲಿಯಾದ ಜೋಡಿ ಬಂದು ಬಿಟ್ಟಿದೆ. ಇಕೊಲಾಯ್ಡ್ ಮೈಕ್ರೋಸೈಟ್ ಪ್ಲಸ್ ಇಂಪ್ಯಾಕ್ಟ್. ಇಕೊಲಾಯ್ಡ್ ಮೈಕ್ರೋಸೈಟ್ ಮತ್ತು ಇಂಪ್ಯಾಕ್ಟ್ ಅನ್ನು ಒಟ್ಟಿಗೆ ಉಪಯೋಗಿಸಿ. ಮೊದಲಿಗೆ ಇಕೊಲಾಯ್ಡ್ ಮೈಕ್ರೋಸೈಟ್ ಸಾಯಿಲ್ ಬಗ್ಗೆ ತಿಳಿದುಕೊಳ್ಳೋಣ. ಇಕೊಲಾಯ್ಡ್ ಮೈಕ್ರೋಸೈಟ್ ಜೀವರಾಸಾಯನಿಕ ರಕ್ಷಣಾ ಆಕ್ಟಿವೇಟರ್. ಇಕೊಲಾಯ್ಡ್ ಮೈಕ್ರೋಸೈಟ್ ಬೇರುಗಳ ಸಹಜ ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ. ಇದರಿಂದ ಬೇರುಗಳ ಬಲವು ಒಳಗಿನಿಂದ ಹೆಚ್ಚುತ್ತದೆ. ಇದು ನೆಮಟೋಡ್ಗಳ ಹೊರಪದರವನ್ನು ಹಾನಿಗೊಳಿಸಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತವೆ. ಅದೇ ರೀತಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ರೋಗಗಳ ವಿರುದ್ಧ ಗಿಡಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಬೆಳೆಗೆ ದೊರಕುವ ಪ್ರಯೋಜನಗಳು: ಬಲವಾದ ಬೇರುಗಳು, ಉತ್ತಮವಾದ ಪೋಷಕಾಂಶಗಳು, ಮಣ್ಣಿನ ರೋಗಗಳಿಂದ ರಕ್ಷಣೆ. ಈಗ ಇಂಪ್ಯಾಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಇಂಪ್ಯಾಕ್ಟ್ ಆಧುನಿಕ ಪೋಷಕ ಸಂರಕ್ಷಕ. ಪೋಷಕಾಂಶಗಳನ್ನು ಸ್ವತಂತ್ರವಾಗಿ ಚುರುಕಾಗಿ ಲಭ್ಯವಾಗುವಂತೆ ಇಡುತ್ತದೆ. ಇಂಪ್ಯಾಕ್ಟ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಅನ್ನು ಸ್ಥಿರೀಕರಣ ಮತ್ತು ಸಂಕೀರ್ಣತೆಯಿಂದ ರಕ್ಷಿಸುತ್ತದೆ. ಇದು ಪೋಷಕಾಂಶಗಳ ಬಳಕೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಗಿಡದ ಬೇರಿನಲ್ಲಿರುವ ಪಿಎಚ್ ಅನ್ನು ಸಮತೋಲನಗೊಳಿಸುತ್ತದೆ. ಪೋಷಕಾಂಶವು ಬೆಳೆಗೆ ತಲುಪುವಂತೆ ಮಾಡುತ್ತದೆ. ಇದರ ಪ್ರಯೋಜನಗಳು: ಗಿಡವು ಚೆನ್ನಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯನ್ನು ಇದು ಹೆಚ್ಚಿಸುತ್ತದೆ. ಈ ಎರಡನ್ನು ಒಟ್ಟಿಗೆ ಬಳಸಿದಾಗ, ಇಕೊಲಾಯ್ಡ್ ಮೈಕ್ರೋಸೈಟ್ ಮತ್ತು ಇಂಪ್ಯಾಕ್ಟ್ ಅನ್ನು ಒಟ್ಟಿಗೆ ಬಳಸಿದಾಗ ಅದ್ಭುತವಾದ ಫಲಿತಾಂಶ ಕಾಣುತ್ತದೆ. ಬೇರುಗಳು ಸುರಕ್ಷಿತವಾಗಿರುತ್ತದೆ. ಪೋಷಕಾಂಶಗಳು ಲಭ್ಯವಿರುತ್ತದೆ. ಬೆಳೆಯು ಬಲವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಎರಡು ಶಕ್ತಿಶಾಲಿ ತಂತ್ರಜ್ಞಾನಗಳು, ಒಂದೇ ಗುರಿ: ಮಣ್ಣಿನಿಂದ ಬೆಳೆಯವರೆಗೆ ಗರಿಷ್ಠ ಉತ್ಪಾದನೆ. ಬಳಕೆಯ ವಿಧಾನ: ಬರೀ ಮಣ್ಣಿನಲ್ಲಿ ಡ್ರೆಂಚಿಂಗ್ ಅಥವಾ ಡ್ರಿಪ್ ಸಿಂಚನೆ ಮೂಲಕ ಬಳಸಿ. 20 ದಿನಗಳ ಅಂತರದಲ್ಲಿ ಅಗತ್ಯವಿದ್ದರೆ 2 ರಿಂದ 4 ಬಾರಿ ಬಳಸಿ. ಹೇಗೆ ಬಳಸುವುದು? ಇಕೊಲಾಯ್ಡ್ ಮೈಕ್ರೋಸೈಟ್ ಸಾಯಿಲ್ ಅನ್ನು 2.5 ಮಿಲಿಲೀಟರ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ. ಇಂಪ್ಯಾಕ್ಟ್ ಅನ್ನು 2.5 ಮಿಲಿಲೀಟರ್ 1 ಲೀಟರ್ ನೀರಿನೊಂದಿಗೆ ಕಲಸಿಕೊಳ್ಳಿ. ಈ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಗಿಡಗಳ ಬೇರಿನವರೆಗೆ ಸಂಪೂರ್ಣ ಹೋಗುವಂತೆ ಡ್ರೆಂಚಿಂಗ್ ಅಥವಾ ಡ್ರಿಪ್ ಮೂಲಕ ದೊರಕಿಸಿಕೊಡಿ. ಬೆಳೆಯಬಹುದಾದ ಬೆಳೆಗಳು: ಟೊಮ್ಯಾಟೊ, ಮೆಣಸಿನಕಾಯಿ, ಸೌತೆಕಾಯಿ, ಕ್ಯಾಪ್ಸಿಕಮ್, ಬಾಳೆ, ಸೀಬೆ, ದಾಳಿಂಬೆ, ಏಲಕ್ಕಿ, ರಕ್ಷಿತ ಕೃಷಿ ಬೆಳೆಗಳು, ಹೂಗಳು ಮತ್ತು ಇತರ ಹಣ್ಣು ತರಕಾರಿಗಳು. ಇಕೊಲಾಯ್ಡ್ ಮೈಕ್ರೋಸೈಟ್ ಮತ್ತು ಇಂಪ್ಯಾಕ್ಟ್ ನ ಅದ್ಭುತ ಜೋಡಿ. ಬೇರುಗಳು ಸುರಕ್ಷಿತ, ಪೋಷಣೆ ಅದ್ಭುತ, ಉತ್ಪಾದನೆ ಶಕ್ತಿಶಾಲಿ.